ಇವತ್ತಿನ ವಿಡಿಯೋದಲ್ಲಿ ಏನಂದರೆ ನೀವು ಅಲರ್ಟ್ ಮೋಷನಲ್ಲಿ ಲಿರಿಕ್ಸ್ ವಿಡಿಯೋನ ಯಾವ ಥರ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲಾಗಿ ಹೇಳ್ಕೊಡ್ತೀನಿ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನೋಡಿ ನೀವು ಅಲರ್ಟ್ ಮೋಷನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಇದು ಪ್ಲೇಸ್ಟೋರ್ನಲ್ಲಿ ಸಿಗುತ್ತೆ. ಆದರೆ ಅದರಲ್ಲಿ ವಾಟರ್ ಮಾರ್ಕ್ ನೀವು ಎಕ್ಸ್ಪೋರ್ಟ್ ಮಾಡಿದ ಮೇಲೆ ವಾಟರ್ ಮಾರ್ಕ್ ಬರುತ್ತೆ. ಅದಕ್ಕೆ ನೀವು ಏನು ಮಾಡಬೇಕಂದ್ರೆ ಕ್ರೋಮ್ನಲ್ಲಿ ಹೋಗಿ ಅಲರ್ಟ್ ಮೋಷನ್ ಸರ್ಚ್ ಮಾಡ್ಕೊಂಡು ಅಲ್ಲೇ ನೀವು ಡೌನ್ಲೋಡ್ ಮಾಡಬೇಕಾಗುತ್ತೆ. ಈಗ ನೋಡಿ ಡೌನ್ಲೋಡ್ ಮಾಡ್ಕೊಂಡು ಈ ಥರ ಓಪನ್ ಮಾಡ್ಕೊಳ್ಳಿ. ನೆಟ್ ಆನ್ ಮಾಡ್ಕೊಳ್ಳಿ. ಅದಕ್ಕೆ ಈ ಥರ ಬರುತ್ತೆ ನೋಡಿ. ಈಗ ಅಲರ್ಟ್ ಮೋಷನ್ ಓಪನ್ ಮಾಡ್ಕೊಳ್ಳಿ. ಸ್ವಲ್ಪ ವೆಯ್ಟ್ ಮಾಡಿ, ಲೋಡ್ ಆಗ್ತಾಯಿದೆ. ಈಗ ನೋಡಿ ಈ ಥರ ಬರುತ್ತೆ. ಈಗ ಇಲ್ಲಿ ಪ್ರಾಜೆಕ್ಟ್ ಅಂತ ಮತ್ತು ಈಗ ಹೋಮ್ ಟ್ಯುಟೋರಿಯಲ್, ನೀವು ಟ್ಯುಟೋರಿಯಲ್ ಬೇಕಾದರೆ ಯೂಸ್ ಮಾಡ್ಕೊಂಡು ಕೂಡ ನೀವು ವೆಯ್ಟ್ ಮಾಡ್ಕೋಬೋದು. ಆದರೆ ಲಿರಿಕ್ಸ್ ಮಾಡಬೇಕಂದ್ರೆ ನೀವು ಓನಾಗಿ ಮಾಡಬೇಕಾಗುತ್ತೆ. ಈಗ ಪ್ರಾಜೆಕ್ಟ್ ಅಂತ ಕ್ಲಿಕ್ ಮಾಡ್ಕೊಂಡು ಪ್ಲೇಸ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಈ ಥರ ರೇಷಿಯೋ ಇರುತ್ತೆ ನೋಡಿ. ಈಗ ಫಸ್ಟ್ನೇ ಬಂದುಬಿಟ್ಟು ಇದು ಯೂಟ್ಯೂಬ್ನಲ್ಲಿ ವೀಡಿಯೋನು ನೀವು ಅಪ್ಲೋಡ್ ಮಾಡಬೇಕಂದ್ರೆ ಈ ಥರ ರೇಷಿಯೋನು ಇಲ್ಲಿ ಇರುತ್ತೆ. ಮತ್ತು 1:1 ಅಂದರೆ ಇದು ಪ್ರೊಫೈಲ್ ಫೋಟೋ ಆಗಿರುತ್ತೆ. ಮತ್ತು ನೀವು 9:16 ಇಲ್ಲಿ ಚೂಸ್ ಮಾಡ್ಕೊಂಡು ಕ್ರಿಯೇಟ್ ಪ್ರಾಜೆಕ್ಟ್ ಅಂತ ಕ್ಲಿಕ್ ಮಾಡಿ. ನೋಡಿ ಈ ಥರ ಓಪನ್ ಆಗಿದೆ ನೋಡಿ. ಈಗ ನೋಡಿ ಪ್ಲಸ್ ಐಕಾನ್ ಇಲ್ಲಿ ಮೀಡಿಯಾ, ಆಡಿಯೋ ಮತ್ತು ಆಬ್ಜೆಕ್ಟ್ ಎಲಿಮೆಂಟ್ ಇದು ಯಾವುದೂ ನಿಮಗೆ ಯೂಸ್ ಆಗೋಲ್ಲ. ಈಗ ನೋಡಿ ಯಾವುದಂದ್ರೆ ಮೀಡಿಯಾ ಅಂದರೆ ನೀವು ಒಂದು ಇಮೇಜ್ ಮೇಲೆ ನೀವು ಎಡಿಟ್ ಮಾಡ್ಬೇಕಂದ್ರೆ ಈಗ ನೋಡಿ ನಾನು ಇಲ್ಲಿ ನೋಡಿ ಗಣೇಶ್ ವಾಲ್ಪೇಪರ್ ತೊಗೊಂಡಿದ್ದೀನಿ ಇದನ್ನು. ಈಗ ನೋಡಿ ಇದು 1:1 ರೇಷಿಯೋದಲ್ಲಿದೆ. ಇದನ್ನ ನೀವು ಸೈಜ್ ದೊಡ್ಡ ಮಾಡ್ಬೇಕಂದ್ರೆ ಈಗ ಫಿಲ್ ಹಾರಿಜನ್ ನೋಡಿ, ಈಗ ಫಿಲ್ ವರ್ಟಿಕಲಿ ಅಲ್ಲಿ ಸ್ವಲ್ಪ ವೇಟ್ ಮಾಡಿ ನೋಡಿ. ಈಗ ಫಿಲ್ ಕಾಂಪೋಸಿಷನ್ ಏರಿಯಾ ಅಂತ ಕ್ಲಿಕ್ ಮಾಡಿದರೆ ನೋಡಿ ಈ ಥರ ಸೆಟ್ ಆಗುತ್ತೆ ನೋಡಿ. ಮತ್ತು ನೀವು ಇನ್ನೆರಡು ಟೋಟಲಾಗಿ 5 ನೀವು ಫೋಟೋಸ್ನ ಆ್ಯಡ್ ಮಾಡ್ಕೊಳ್ಳಿ. ಈಗ ನೋಡಿ ಈ ಥರ ಕರೆಕ್ಟಾಗಿದೆ. ಇದು ಮೂರನೇ ಬಂದುಬಿಟ್ಟು ಈ ಥರ. ಈಗ ನೋಡಿ ಇದನ್ನ ನೀವು ಎಫೆಕ್ಟ್ಸ್ನಲ್ಲಿ ಹೋಗಿಬಿಟ್ಟು ಯಾವ ಥರ ಅಂದರೆ ಈಗ ನೋಡಿ ವಿಗ್ನೆಟ್ ಕೂಡ ಆ್ಯಡ್ ಮಾಡ್ಕೋಬೋದು ನೀವು ಈ ಥರ ನೋಡಿ. ಈ ಥರ ವಿಗ್ನೆಟ್ ಕೂಡ ಆ್ಯಡ್ ಮಾಡ್ಕೋಬೋದು. ಮತ್ತು ನೀವು ಇಲ್ಲಿ ಫೇಡಿನ್ ಔಟನ್ನು ಆ್ಯಡ್ ಮಾಡ್ಕೊಳ್ಳಿ. ಈ ಥರ ಆಗುತ್ತೆ ನೋಡಿ. ಈ ಥರ ಕಾಣುತ್ತೆ ಅಂದರೆ ಸ್ವಲ್ಪ ಇದು ಯುನಿಕಾಗಿ ಕಾಣುತ್ತೆ ನೋಡಿ ಈ ಥರ. ಮತ್ತು ಬಂದುಬಿಟ್ಟು ಇಲ್ಲಿ ಸ್ಮೂತ್ ಎಡ್ಜ್ ಅಂದರೆ ಇದು ಯಾವಾಗ ಯೂಸ್ ಆಗುತ್ತೆ ಅಂದರೆ ಈಗ ನೀವು ಇದನ್ನು ಸ್ವಲ್ಪ ಈ ಥರ ಮಾಡಿಕೊಂಡು ಈಗ ನೋಡಿ ಸ್ಮೂತ್ ಎಡ್ಜ್ ಇದಕ್ಕೆ ಉಪಯೋಗ ಅಂದರೆ ಈಗ 52 ಈಗ ನೋಡಿ ಈ ಥರ ಕಾಣುತ್ತೆ. ಇಲ್ಲಿ ನೋಡಿ ಕರ್ವ್ ಆಗುತ್ತೆ, ಈ ಥರ ಕಟ್ ಆಗುತ್ತೆ, ಈ ಥರ ಕಾಣುತ್ತೆ. ಮತ್ತು ನೀವು ಕನ್ನಡ ಟೆಕ್ಸ್ಟ್ ಲಿರಿಕ್ಸ್ ಬರಬೇಕಂದ್ರೆ ನೀವು ಮೊದಲನೇದಾಗಿ ಏನು ಮಾಡ್ಬೇಕಂದ್ರೆ ಅರವಿಂದ ಸಂಕ್ ಅಂತ ಲಿಂಕ್ ಇದೆ, ಅಲ್ಲಿ ಹೋಗಿ ನೀವು ಕನ್ನಡ ಟೆಕ್ಸ್ಟ್ನ ಟೈಪ್ ಮಾಡ್ಕೊಳ್ಳಿ. ಅದು ನಿಮಗೆ ಯೂನಿಕ್ ಕೋಡಾಗಿ ಚೇಂಜ್ ಮಾಡುತ್ತೆ. ಆವಾಗ ನೀವು ಏನು ಮಾಡ್ಬೇಕಂದ್ರೆ ಆ ಯೂನಿಕ್ ಕೋಡಿಗೆ ಕಾಪಿ ಮಾಡ್ಕೊಂಡು ಇಲ್ಲಿ ಅಲರ್ಟ್ ಮೋಷನ್ ಪೇಸ್ಟ್ ಮಾಡ್ಕೊಂಡು ಮತ್ತು ನೀವು ನುಡಿನ ಆ್ಯಡ್ ಮಾಡಬೇಕಾಗುತ್ತೆ. ಈಗ ನೋಡಿ ಈ ಟೈಪ್ ಮಾಡಿ ಅರವಿಂದ ಸಂಕ ಅಂತ. ಇಲ್ಲಿ ನೋಡಿ ಫಸ್ಟ್ ವೆಬ್ಸೈಟ್ ಇದೆ, ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಈಗ ನೋಡಿ ಯೂನಿಕ್ ಕೋಡ್ ಅಂತ ಇದೆ ಇಲ್ಲಿ. ಈಗ ನೋಡಿ ನಾನು ಆಡಿಯೋನ ಆ್ಯಡ್ ಮಾಡಿ ಲಿರಿಕ್ಸ್ನ ಬರಬೇಕಾಗುತ್ತೆ. ಈಗ ನೋಡಿ ಆಡಿಯೋ ಆ್ಯಡ್ ಮಾಡ್ತೀನಿ. ಈಗ ನೋಡಿ ನಾನು ಹಾಗೆ ತೋರಿಸ್ತೀನಿ ನೋಡಿ. ಇಲ್ಲಿ ಟೆಲಿಫೋನ್ಗೆ ಹೇಳ್ತೀನಿ ಅಂತ ಟೈಪ್ ಮಾಡ್ತೀನಿ ನೋಡಿ. ಟೆಲಿಫೋನ್ಗೆ ಹೇಳುತ್ತೆ ಅಂತ
ಈಗ ಇದು ಸೆಲೆಕ್ಟ್ ಅಂತ ಮಾಡಿ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡಿಬಿಟ್ಟು ಇಲ್ಲಿ ಅಲರ್ಟ್ ಮಿಷನ್ ಬನ್ನಿ. ಈಗ ಏನು ಮಾಡಬೇಕಂದ್ರೆ ಇಲ್ಲಿ ಟೆಕ್ಸ್ಟ್ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ಮಾಡಿ ಈ ಥರ ಕಾಣುತ್ತೆ. ಅದು ಮೊದಲು ವೈಟ್ನ ಕಲರ್ ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ಸೈಜ್ 32 ಲಾಸ್ಟ್ ತೊಗೊಳ್ಳಿ. ಈಗ ನೋಡಿ 4KB ಇದೆ ಟ್ರೆಂಡಿಂಗ್ನಲ್ಲಿರೋದು, ಇದನ್ನೇ ಯೂಸ್ ಮಾಡ್ಕೊಳ್ಳಿ. 4K ನೋಡಿ 56 ಈ ಥರ. ನಿಮಗೆ ಸೆಂಟ್ರ್ ಬೇಕಾದ್ರೆ ಸೆಂಟ್ರ್ ಈ ಥರ ಮಾಡ್ಕೊಳ್ಳಿ. ಈಗ ಸೆಂಟ್ರ್ ಆ್ಯಡ್ ಮಾಡ್ಬೇಕಂದ್ರೆ ಈಗ ನೋಡಿ ಈ ಥರ ಮಾಡಿ. ನೋಡಿ ಈಗ ಸೆಂಟರ್ ಮಾಡ್ಕೊಳ್ಳಿ. ನೋಡಿ ಈ ಥರ ಸೆಂಟರ್ ಕರೆಕ್ಟ್ ಆಗಿದೆ. ಈಗ ಇಮೇಜ್ ಭಾಳ ಡಾರ್ಕ್ ಕಾಣ್ತಿದೆ, ಅದಕ್ಕೆ ನೀವು ಮಾಡ್ಬೇಕಾದ್ರೆ ಎಕ್ಸ್ಪೋಸರ್ ಕಮ್ ಅಂತ ಇದೆ, ಡೌನ್ ಮಾಡ್ಕೊಳ್ಳಿ. ಮತ್ತು ಟೆಕ್ಸ್ಟ್ ಬಂದುಬಿಟ್ಟು ಎಫೆಕ್ಟ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ನೀವು. ಏನಂದರೆ ಈಗ ನಾನು ಬೇಕಾದರೆ ಎಕ್ಸಾಂಪಲ್ ಹಾಕಿರ್ತೀನಿ, ಅಲ್ಲಿ ಹೋಗಿ ಓಪನ್ ಮಾಡ್ಕೊಳ್ಳಿ. ನೋಡಿ ಈ ಥರ ಕಾಣುತ್ತೆ. ಬೇಕಾದರೆ ನೀವು ನಾನು ಎಕ್ಸಾಂಪಲ್ ಹಾಕಿರ್ತೀನಿ, ಅಲ್ಲಿ ಹೋಗಿ ಕಾಪಿ ಮಾಡ್ಕೊಳ್ಳಿ ಮತ್ತು ಪೇಸ್ಟ್ ಮಾಡ್ಕೊಳ್ಳಿ. ಯಾವ ಥರ ಅಂದರೆ ಈಗ ಕಾಪಿ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಬಂದು ಡಿಲೀಟ್ ಮಾಡ್ಕೊಳ್ಳಿ. ಇಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ ಈ ಥರ ಕಾಣುತ್ತೆ. ನೋಡಿ ನೀವು ಕಲರ್ ಬೇಕಾದರೂ ಇಲ್ಲಿ ಚೇಂಜ್ ಮಾಡ್ಕೋಬೋದು. ಮತ್ತು ನಿಮಗೆ ಇದು ಸೇವ್ಸ್ ಯಾವುದು ಯೂಸ್ ಆಗೋಲ್ಲ. ನೀವು ಬರೀ ಟೆಕ್ಸ್ಟ್ ಮತ್ತು ಮೀಡಿಯಾ ಮತ್ತು ಆಡಿಯೋ ಇವನ್ನೇ ಮೂರು ಯೂಸ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ನೀವು ಚೇಂಜ್ ಮಾಡ್ಕೋಬೋದು. ಏನಂದರೆ ಫ್ರೇಮ್ ರೇಟ್ 30 FPS ಬೇಕಾದ್ರೆ ಇಟ್ಕೋಬೋದು. ಬ್ಯಾಕ್ಗ್ರೌಂಡ್ ಕೂಡ ಬ್ಲ್ಯಾಕ್ ಇಟ್ಕೋಬೋದು. ಮತ್ತು ರೆಸಲ್ಯೂಷನ್ 2160 ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ಈ ಥರ ಎಕ್ಸ್ಪೋರ್ಟ್ ಮಾಡ್ಬೋದು. ಮತ್ತು ಇದನ್ನು ಈ ಥರ ಸೈಜ್ ತೊಗೊಂಡು ನೋಡಿ ಯಾವ ಥರ ಅಂದರೆ ಈಗ ನೋಡಿ ಮತ್ತು ಇದನ್ನ ಕಾಪಿ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಪೇಸ್ಟ್ ಮಾಡಿ. ಈಗ ನೋಡಿ ಎಷ್ಟು ಮಾಡಬೇಕು. ಮತ್ತು ಟೆಕ್ಸ್ಟನ್ನು ನೀವು ಕಾಪಿ ಮಾಡ್ಕೊಂಡು ಮತ್ತು ಇಲ್ಲಿ ಪೇಸ್ಟ್ ಮಾಡ್ಕೊಂಡ್ರೆ ಆಯಿತು. ಸೊ ಫ್ರೆಂಡ್ಸ್, ಈ ಥರ ವಿಡಿಯೋನ ಅಲರ್ಟ್ ಮಿಷನ್ ಮಾಡ್ಬೋದು. ಈ ವಿಡಿಯೋ ಇಷ್ಟ ಹೋದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.